ಬಿ ಜಯಶ್ರೀ ಅವರನ್ನ ಕಚೇರಿಗೆ ಅಲೆದಾಡಿಸಿದ್ರ ಅಧಿಕಾರಿಗಳು. ಜಾಗವನ್ನ ಸರ್ವೆ ಮಾಡಿಸಲು ರಾಜ್ಯಸಭೆ ಸದಸ್ಯೆ ಅಲೆದಾಟ. ಒಂದು ತಿಂಗಳಿನಿಂದ 3 ಬಾರಿ ಹಣ ಕಟ್ಟಿದ್ರೂ ಕೆಲಸ ಆಗ್ತಿಲ್ವಂತೆ. ಒಂದು ತಿಂಗಳ ಹಿಂದೆ ರಾಜ್ಯಸಭಾ ಮಾಜಿ ಸದಸ್ಯೆ ಜಯಶ್ರೀ ಅವರು ತಮ್ಮದೇ ಜಮೀನನ್ನ ರಂಗ ಚಟುವಟಿಕೆಗೆ ಬಳಸಲು ದಾನವಾಗಿ ಸುಮಾರು 5 ಗುಂಟೆ ಜಮೀನನ್ನ ನೀಡಲು ಸಜ್ಜಾಗಿದ್ರು. ಸರ್ಕಾರ ಸಹ ರಂಗ ಸಜ್ಜಿಕೆಗೆ ಅನುದಾನ ಮಂಜೂರು ಮಾಡಿದೆ. ಆದರೆ ದಾನ ಪ್ರಕ್ರಿಯೆ ನಡೆಸಲು ಅವಶ್ಯಕವಾದ ಸರ್ವೆ ಕೆಲಸ ಮಾಡಲು ಭೂಮಾಪನ ಇಲಾಖೆಗೆ 3 ಬಾರಿ ಅರ್ಜಿಯನ್ನ ಸಲ್ಲಿಸಿ ನಿಗದಿತ ಶುಲ್ಕದ ಜೊತೆಗೆ ಸ್ವಾವಲಂಬಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದಾದ ಮೇಲೆ ಈಗ ಆಗ ಎನ್ನುತ್ತಲೇ ಗುರುವಾರ ಬರಲು ಸರ್ವೇಯರ್ ಶಿವಾನಂದ್ ಹೇಳಿದ್ರಂತೆ. ಆದ್ರೆ ಅಲ್ಲಿಗೆ ಬಂದ್ರೆ ಆ ಅಧಿಕಾರಿಯೇ ಇರ್ಲಿಲ್ವಂತೆ. ಸ್ಥಳದಲ್ಲಿದ್ದ ಸಾರ್ವಜನಿಕರಲ್ಲಿಯೇ ಬೇಸರ ತಂದ ಘಟನೆ ಗುಬ್ಬಿ ತಾಲೂಕಿನ ಭೂಮಾಪನ ಇಲಾಖೆ ಕಚೇರಿಯಲ್ಲಿ ನಡೆದಿದೆ. ಇನ್ನು ರಂಗ ಚಟುವಟಿಕೆಗೆ ಮುಡುಪಾದ ಜಿವಿ ಮಾಲತಮ್ಮ ಟ್ರಸ್ಟ್ ಹೆಸರಿನಲ್ಲಿ ಜಮೀನು ಖಾತೆ ಮಾಡಿಸಿಕೊಳ್ಳಲು ಅವಶ್ಯಕವಾದ ಸರ್ವೆ ಕೆಲಸಕ್ಕೆ ಕಳೆದ 1 ತಿಂಗಳಿನಿಂದ 3 ಬಾರಿ ಹಣ ಸಂದಾಯ ಮಾಡಿಯೂ ಗುರುವಾರ ಬೆಳಗ್ಗೆ ಬರಲು ಹೇಳಿದ್ದ ಸರ್ವೇಯರ್ ಶಿವಾನಂದ್ ಕೈಗೆ ಸಿಗದೆ ಬೇಜವಾಬ್ದಾರಿ ತೋರಿ ನಿಮ್ಮ ಕೆಲಸಕ್ಕಿಂತ ನಮ್ಮ ಕೆಲಸ ಮುಖ್ಯ ಎಂದು ಹಾರಿಕೆ ಉತ್ತರವನ್ನ ನೀಡಿ ರಾಜ್ಯಸಭಾ ಮಾಜಿ ಸದಸ್ಯೆ ಬಿ ಜಯಶ್ರೀ ಹಾಗೂ ರಂಗತಜ್ಞ ಆನಂದರಾಜ್ ಅವರನ್ನ ನಿತ್ಯ ಅಲೆದಾಡಿಸಿದ್ದಾರಂತೆ. ಇನ್ನು ಮಾಜಿ ಸಂಸದೆ ಬಿ ಜಯಶ್ರೀ ಹೇಳಿದಂತೆ ಬೆಂಗಳೂರಿನಿಂದ ಗುಬ್ಬಿ ಕಚೇರಿಗೆ ಬಂದ್ರೆ ಶಿವಾನಂದ್ ಅವರು ನನಗೆ ಬೇರೆಡೆ ಕೆಲಸ ಇದೆ, ನಮ್ಮ ಮೇಲಧಿಕಾರಿಗಳ ಕೆಲಸಕ್ಕೆ ಫೋನ್ ಕರೆ ಬಂದಿದೆ, ಹಾಗಾಗಿ ನನಗೆ ಆ ಕೆಲಸ ಮುಖ್ಯ, ನಿಮ್ದಲ್ಲ ಎಂಬ ಬೇಜವಾಬ್ದಾರಿ ಉತ್ತರವನ್ನ ನೀಡಿದ್ದು ಜಯಶ್ರೀ ಅವರಲ್ಲಿ ತೀವ್ರ ಬೇಸರವನ್ನ ತಂದಿದೆ. ಇಲ್ಲಿನ ವ್ಯವಸ್ಥೆ ಕರ್ತವ್ಯ ಲೋಪದ ಬಗ್ಗೆ ತೀವ್ರ ಅಸಮಾಧಾನ ಸಹ ವ್ಯಕ್ತಪಡಿಸಿದ್ದಾರೆ. ಸರಿ ಸರಿ ಹೌದು ಸರ್ ಸರ್ ಅದೇ ಹೌದು ಸರ್ ಹೌದು ಸರ್ ಫೋನ್ ಮಾಡಿದ್ರೆ ಸಂಜೆ ಬನ್ನಿ ಅಂತ ಡೈರೆಕ್ಟ್ ಇಲ್ಲ ಮೇಡಮ್ ಏನ್ ಗೊತ್ತಾ ಸೀನಿಯರ್ ಇನ್ನು ಸ್ಥಳಕ್ಕೆ ಧಾವಿಸಿದ ಸರ್ವೇಯರ್ ದಿನೇಶ್ ಹಾಗೂ ಬಾಹುಬಲಿ ಅವರು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ನಡೆಸಿ ಸಹಿಯನ್ನ ಪಡೆದಿದ್ದಾರೆ. ನಂತರ ಸಹಾಯಕ ನಿರ್ದೇಶಕ ತಿಮ್ಮಯ್ಯ ಅವರೊಂದಿಗೆ ಮೊಬೈಲ್ ಮೂಲಕ ಮಾತನಾಡಿ ಜಯಶ್ರೀ ಅವರು ಮಾಜಿ ಸಂಸದೆ ಸ್ಥಾನಕ್ಕೆ ಕೊಂಚ ಬೆಲೆ ನೀಡಬೇಕಾಗಿತ್ತು ಎಂದು ತಿಳಿಸಿ ಬೇಸರದಲ್ಲಿಯೇ ಕಚೇರಿಯಿಂದ ಹೊರ ನಡೆದಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.